ಬಾಗಲಕೋಟೆ ಜಿಲ್ಲೆಯ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಾಡಿಗ ನೇತೃತ್ವದಲ್ಲಿ ನೂತನವಾಗಿ ಯುವಕರನ್ನ ಮತ್ತು ಮಹಿಳೆಯರನ್ನ ಪಕ್ಷದ ಶಾಲ್ ಹಾಗೂ ಟೋಪಿ ಹಾಕುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ಅರವಿಂದ್ ಕೇಜ್ರಿವಾಲ್ ಬಿಡುಗಡೆಯಾದ ಕಾರಣ ಜನರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಲವು ಕಾರ್ಯಕರ್ತರು, ರಾಜಕೀಯ ಕುತಂತ್ರದಿಂದ ನಮ್ಮ ನಾಯಕರ ವ್ಯಕ್ತಿತ್ವಕ್ಕೆ ಚ್ಯುತಿ ತರಲು ಯತ್ನಿಸುತ್ತಾರೆ ಎಂದರು. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಆನಂದ್ ದೇವಾಡಿಗ ಅಂತ. ನಾನು ಬಾಗಲಕೋಟೆ ಜಿಲ್ಲಾದ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ. ಸರ್, ಏನು ತಮ್ಮ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಸ್ಥಾಪಕರ ಬಿಡುಗಡೆ ಕುರಿತು ಏನು ಹೇಳ್ತೀರಾ ಸರ್? ಸರ್, ಇದು ಒಂದು ಸತ್ಯಕ್ಕೆ ಸಿಕ್ಕಂಥ ಜಯ ಅಂತ ನಾನು ಹೇಳಲು ಬಯಸುತ್ತೀನಿ ಮೊದಲನೇದಾಗಿ. ಯಾಕಂದರೆ ನಿಮಗೆಲ್ಲ ತಿಳಿದಂತೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಒಂದು ರಾಜಕೀಯ ಷಡ್ಯಂತ್ರದ ಮೇರೆಗೆ ಒಳಗಾಕಿದ್ರು. CBI ನೋಡಿ, CBI ಇದು ED ಮತ್ತು CBI ಫಸ್ಟು ED ಅವರು ಒಳಗಾಕಿ ಸುಪ್ರೀಂ ಕೋರ್ಟಿಂದ ಅವರಿಗೆ ಬೇಲ್ ಸ್ಯಾಂಕ್ಷನ್ ಆದ ಕ್ಷಣವೇ CBIದವರು ಅಟ್ಯಾಕ್ ಮಾಡಿದ್ರು. ಅಂದರೆ ಇದು ಎಲ್ಲ ಜನರಿಗೂ ಕಾಣಿಸುವಂಥದ್ದೇ, ಸೀದಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಒಂದು ರಾಜಕೀಯ ಷಡ್ಯಂತ್ರವೇ ಇದೆ. ಅದು ಈಗ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಸಂಸ್ಥಾಪಕರಾದ ಅರವಿಂದ್ ಕೇಜ್ರಿವಾಲ್ ಅವರ ಬಿಡುಗಡೆ ನಮ್ಮೆಲ್ಲರಿಗೂ ಒಂದು ಹೊಸ ಚೈತನ್ಯ, ಹುಮ್ಮಸ್ಸನ್ನು ಕೊಟ್ಟಿದೆ. ಅದೇ ಒಂದು ಖುಷಿ. ಇದನ್ನು ನಾವು ಸೆಲೆಬ್ರೇಟ್ ಮಾಡಬೇಕಂತ ಬಂದಾಗ ಕೆಲವು ಯುವಕರು ಮತ್ತು ಮಹಿಳೆಯರು, ಮೇನಾಗಿ ಮಹಿಳೆಯರು ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಂತ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಹೀಗೆ ಎಲ್ಲ ಈಗ ಈ ಬದಲಾವಣೆ ಭಾಳ ಅವಶ್ಯಕತೆ ಇದೆ. ಡೆಲ್ಲಿಯಲ್ಲಿ ಒಂದು ಹೇಗೆ ಕೆಲಸ ಮಾಡಿದ್ದಾರೆ ಅಂದರೆ ಎಜುಕೇಷನ್ ಸಿಸ್ಟಮಲ್ಲಾಗಲಿ, ಆರೋಗ್ಯದಲ್ಲಾಗಲಿ, ಹಾಗೂ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವಾಗಲಿ, ಆ ರೀತಿಯಂತಹ ಒಂದು ಸುವಿಧೆಯನ್ನು ನಮ್ಮ ಕರ್ನಾಟಕ ಸ್ಟೇಟಲ್ಲೂ ನಾವು ಮಾಡಬೇಕು ಅಂತ, ಅದು ಮತ್ತು ಚೇಂಜಸನ್ನು ಮಾಡಬೇಕಂತ ಇಚ್ಛೆಯಿಂದ ಕೆಲವು ಜನರು ಬಂದು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಇದು ನಮಗೆ ತುಂಬ ಒಂದು ಖುಷಿಯಾದ ಸಂದರ್ಭ ಆಗಿದೆ. ನನ್ನ ಹೆಸರು ಶಶಿಕಲಾ ಅಂತ ಸರ್. ನಾನು ನನ್ನ ಸ್ವ ಇಚ್ಛೆಯಿಂದ ಆಮ್ ಆದ್ಮಿ ಪಾರ್ಟಿಗೆ ಸೇರ್ಕೊಂಡಿದ್ದೀನಿ ಸರ್. ಈಗ ಹೆಣ್ಮಕ್ಳಿಗೆ ಯಾವುದು ಇದರಲ್ಲೂ ಏನೂ ಸೆಕ್ಯೂರಿಟಿ ಇಲ್ಲ. ಈಗ ಇದರಲ್ಲಿ ಯಾಕೆ ನಾನು ಬಂದಿದ್ದೀನಿ ಅಂದರೆ, ಇದರಲ್ಲಿ ಏನಾದರೂ ಹೆಣ್ಮಕ್ಳೆಲ್ಲ ಮುಂದೆ ಸ್ಟ್ರಾಂಗ್ ಆಗಬೇಕೇನೋ, ನಾವು ಸ್ಟ್ರಾಂಗ್ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಇದರಲ್ಲಿ ಬಂದಿದ್ದೀವಿ ರೀ. ಮತ್ತು ನೆಕ್ಸ್ಟ್ ಯಾರಾದರೂ ಮುಂದೆ ಬರೋರಿದ್ದರೂ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಹೆಣ್ಮಕ್ಳು. ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅರ್ಕೇರಿ ಅಂತ. ನಾನು ಈಗ ನ್ಯೂ ಜಾಯ್ನ್ ಆಗಿದ್ದೇನೆ ಆಮ್ ಆದ್ಮಿ ಪಾರ್ಟಿಯಲ್ಲಿ. ಆಮ್ ಆದ್ಮಿ ಪಾರ್ಟಿ ಜಾಯ್ನ್ ಆಗಲು ಉದ್ದೇಶವೇನೆಂದರೆ, ಈಗ ಇಲ್ಲಿ BJP ಮತ್ತು ಕಾಂಗ್ರೆಸ್ದವರು ಈಗ ಇಷ್ಟು ದಿನ ಆಡಳಿತ ಮಾಡ್ಕೋತ ಬಂದಿದ್ದು ಈಗ ನೋಡಿ ನಮಗೆ ಬೇಜಾರಾಗಿದೆ. ಅದಕ್ಕೆ ನಾವು ಹೊಸ ಒಂದು ಪ್ರಜಾಪ್ರಭುತ್ವವನ್ನು ತರಬೇಕಂತೇಳಿ, ಈ ಭ್ರಷ್ಟ ಮುಕ್ತ ರಾಜಕಾರಣಿಗಳನ್ನು ಓಡಿಸ್ಬೇಕಂತೇಳಿ ಅದಕ್ಕೀಗ ನಾವು ಆಮ್ ಆದ್ಮಿ ಪಾರ್ಟಿಗಳಿಗೆ ಸೇರ್ಕೊಂಡಿದ್ದೇವೆ. ಈಗ ಅರವಿಂದ್ ಕೇಜ್ರಿವಾಲ್ ಸರ್ ನಡೀತಕ್ಕಂಥ ಸರ್ಕಾರವನ್ನು ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತೊಗೊಂಬರ್ಬೇಕಂತೇಳಿ ನಾವು ಅದಕ್ಕೆ ಈಗ ಆಮ್ ಆದ್ಮಿ ಪಾರ್ಟಿಗೆ ಕೈ ಜೋಡಿಸಿದ್ದೇವೆ. ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಈಗ ಆಮ್ ಆದ್ಮಿ ಪಾರ್ಟಿ ಸಾಹೇಬರು ಈಗ ರಿಲೀಸ್ ಆಗಿದ್ದು ನಮಗೆ ತುಂಬ ಖುಷಿ ತಂದಿದೆ. ಆದ ಕಾರಣ ಈಗ ಅಲ್ಲಿ ಸಾಲಿ ಮತ್ತು ಇಲ್ಲಿ ಮೆಡಿಕಲ್ಲು ಮತ್ತು ಈಗೇನು ಮಹಿಳೆಯರಿಗೆ ಕೊಡ್ತಕ್ಕಂಥ ಬಸ್ಗಳು ಫ್ರೀ ಮತ್ತು ನೀರು ಫ್ರೀ, ಕರೆಂಟ್ ಬಿಲ್ ಫ್ರೀ, ಆ ಥರ ನಮಗೀಗ ಹೈಟೆಕ್ ಸ್ಕೂಲು, ಹೈಟೆಕ್ ಹಾಸ್ಪಿಟ್ಲ್ಗಳನ್ನು ಈಗೇನು ದೆಹಲಿಯಲ್ಲಿ ಇರ್ತಕ್ಕಂಥ ಸರ್ಕಾರ ಅದೇ ಥರನೇ ನಮ್ಮ ಕರ್ನಾಟಕದಲ್ಲಿ ಕೂಡ ಬರಬೇಕು. ನಮ್ಮ ಕರ್ನಾಟಕ ಜನತೆಗೂ ಈ ಥರ ಸೌಲಭ್ಯಗಳು ಸಿಗಬೇಕು. ಅದಕ್ಕಾಗಿ ನಾವು ಈಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸೇರ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೇವೆ. ಹಾಗೂ ಮತ್ತೆ ಯಾರು ಆಮ್ ಆದ್ಮಿ ಪಾರ್ಟಿಯೊಳಗೆ ಬರಬೇಕಂತ ಅನಿಸಿದ್ರು ಕೂಡ ಈಗ ನಂಬರ್ ಇರುತ್ತೆ, ಕಾಲ್ ಮಾಡಿ ನಾವು ನಿಮ್ಮನ್ನು ಸಹ ಪೂರ್ವಕದಿಂದಾನೇ ಬರಮಾಡಿಕೊಳ್ತೇವೆ. ಆದ ಕಾರಣ ನಾವು ಈಗ ತುಂಬ ಖುಷಿಪಟ್ಟಿದೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರ್ತೇವೆ, ಇನ್ನೂ ಇದನ್ನು ಸ್ಟ್ರಾಂಗ್ ಗಳಿಸ್ತೇವೆ. ಈ ಭ್ರಷ್ಟಾಚಾರದಿಂದ ನಾವು ಕರ್ನಾಟಕದಿಂದ ತೊಲಗಿಸಿ ಹೊಸ ಪ್ರಜಾಪ್ರಭುತ್ವವನ್ನು ತರೋಕ್ಕೆ ನಾವು ಇಷ್ಟಪಡ್ತೇವೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇವೆ. ಮೇಡಮ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಲಕ್ಷ್ಮೀ ಚವ್ಹಾಣ್ ಅಂತೇಳಿ. ನಾನು ಹೇಳೋದೇನೆಂದರೆ, ಆಮ್ ಆದ್ಮಿ ಪಕ್ಷದಿಂದ ನನ್ನ ಕಡೆಯಿಂದ ನಮಸ್ಕಾರ ಎಲ್ಲರಿಗೂ. ಈಗ ನಾನು ಖುಷಿಯಿಂದ ಬಂದು ಜಾಯ್ನ್ ಆಗಿದ್ದೀನಿ. ಎಲ್ಲರೂ ನಿಮಗೇನಾದರೂ ಇಷ್ಟ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಇವಾಗೇನು ಹೆಣ್ಮಕ್ಳಿಗೆಲ್ಲ ರೇಪ್ ಕೇಸು ಅವೆಲ್ಲ ನಡೀತಿದ್ದಾವಲ್ಲ, ಅವರಿಗೆಲ್ಲ ನ್ಯಾಯ ಸಿಗಬೇಕಂತ ಇದರಲ್ಲಿ ಸಿಗ್ಬೋದೇನೋ ಅಂತ ಬಂದು ಜಾಯ್ನ್ ಆಗಿದ್ದೀನಿ. ಸಿಗುತ್ತೆ ಅಂತಲೂ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಬಂದು ಜಾಯ್ನ್ ಆಗಿ. ನಾನು ಮಂಜುನಾಥ್ ಬಂಡಿಯೋಳ್ರು ಅಂತ, ಬಾದಾಮಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷ. ನಾವು ಇವತ್ತು ನಮ್ಮ ಪಕ್ಷದ ಸಂಸ್ಥಾಪಕರು ಹಾಗೂ ನಮ್ಮ ಪಕ್ಷದ ಪ್ರಮುಖ ನಾಯಕರಾಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಬಿಡುಗಡೆಯನ್ನು ಸಂಭ್ರಮಿಸೋದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ. ಇವತ್ತು ಆ ಬಿಡುಗಡೆ ಏನಪ್ಪ ಅಂದರೆ, ಒಂದು
ಪ್ರಜಾಪ್ರಭುತ್ವದ ಉಳಿವಿನ ಪ್ರಶ್ನೆ ಆಗಿತ್ತು. ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಸಂಸ್ಥಾಪಕರನ್ನು ಬಿಡುಗಡೆಗೊಳಿಸಿದ್ದಾರೆ. ಈ BJP ಸರ್ಕಾರವು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸುಳ್ಳು ಮೊಕದ್ದಮೆಗಳನ್ನು ಹೂಡಿ ಅವರನ್ನು ಬಂಧನದಲ್ಲಿಟ್ಟು ಸಾಕಷ್ಟು ಕಿರುಕುಳಗಳನ್ನು ನೀಡಿತ್ತು. ಆದರೆ ಇವತ್ತು ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಕ್ಕಿದೆ. ಕಾರಣ ಏನಪ್ಪ ಅಂದರೆ ಅವರ ವಿರುದ್ಧ ಯಾವುದೇ ಸಾಕ್ಷಿ ಆಧಾರಗಳು ಇರದೇ ಇರುವುದರಿಂದ ನಮ್ಮ ಸಂಸ್ಥಾಪಕರಿಗೆ ಜಾಮೀನು ಸಿಕ್ಕಿ ಬಿಡುಗಡೆ ಬಂದಿದ್ದಾರೆ. ಇನ್ಮೇಲೆ ಒಂದು ಹೊಸ ಆಟವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಜನತೆ ಹಾಗೂ ಭಾರತದ ಸರ್ವ ಜನಾಂಗದವರು ಕೂಡ ನಮ್ಮ ಆಮ್ ಆದ್ಮಿ ಪಾರ್ಟಿಯನ್ನು ಬೆಂಬಲಿಸ್ತಾರೆ ಅಂಥೇಳಿ ನಮಗೆ ಪರಿಪೂರ್ಣವಾದ ನಂಬಿಕೆ ಇದೆ. ಹೀಗೆ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ ಮತ್ತು ಉಳಿಸ್ತೀವಿ ಅಂಥೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ.